ಓದದೆಯೂ ಕಾವ್ಯ ಪ್ರಯೋಗಗಳಿಂದ ಮತಿಗಳಿದೆ. ಆಶಾ, ಇದರ ಸರಳನ ಅರ್ಥವನ್ನು ನೀನು ಹೇಳ್ತೀಯಾ? ಸರಿ, ಹೇಳ್ತೀನಿ. ಕನ್ನಡ ನಾಡು ಕಾವೇರಿ ನದಿಯಿಂದ ಗೋದಾವರಿವರೆಗೆ ಮುಗಿದಿತ್ತು. ಕನ್ನಡ ನಾಡಿನ ಜನರು ದೇಶ ವಿಸ್ತಾರದ ಬಗ್ಗೆ ಸಮಸ್ತ ವಿಷಯಗಳನ್ನು ತಿಳಿದವರಾಗಿದ್ದರು. ಕ್ರಮವಾಗಿ ಮಾತನಾಡುವುದನ್ನು ಇತರರು ಮಾತನಾಡಿದ್ದನ್ನು ಅರಿತು ಕನ್ನಡ ವಿವೇಚಿಸಲು ಕನ್ನಡ ನಾಡಿನ ಜನರು ಸಮರ್ಥರಾಗಿದ್ದರು. ಕನ್ನಡಿಗರು ತಿಳಿದರು. ಅನಕ್ಷರಸ್ಥರಾದರೂ ಕಾವ್ಯ ಪ್ರಯೋಗ ಮತ್ತು ಕಾವ್ಯ ರಚನೆ ಮಾಡುವುದರಲ್ಲಿ ಪರಿಣಿತ ಮತಿಗಳಾಗಿದ್ದರು. ಸರಿಯಾಗಿ ಹೇಳಿದ್ದಾರೆ ಪ್ರಭುಗಳೇ, ನಮ್ಮ ಶತ್ರುಗಳಾದ ಕೇರಳದ ಜನ ಗಂಗರಾಜರಲ್ಲಿ ತಮ್ಮ ವಿರುದ್ಧ ಜಂಗೆಯಿಂದ ತಮ್ಮ ಮಗನೇ ಆದ ಕೃಷ್ಣನನ್ನು ನಮ್ಮ ವೀರ ಸೇನಾಧಿಪತಿ ಮಂಗೆಯನ್ನು ಸೆರೆ ಹಿಡಿದು ತಂದಿದ್ದಾನೆ. ಅವರನ್ನು ಕರೆತರಲೇ? ಹಾಗಾದ್ರೆ ಸರಿ. ನೋಡಿದಿರಾ ಕನ್ನಡಿಗರ ಸತ್ಯನಿಷ್ಠುರತೆಯನ್ನ? ಬನ್ನಿ, ನಾವು ಈಗ ನಂತರದ ಶತಮಾನಕ್ಕೆ ಹೋಗೋಣ. ಬಂದಿದ್ದೇವೆ. ನಾವು ಈಗಿರುವ ಸ್ಥಳ ಬನವಾಸಿ. ಈಗ ರಾಜಕೀಯ ಬೇಡ, ಕನ್ನಡ ಸಾಹಿತ್ಯದ ಬಗ್ಗೆ ಸ್ವಲ್ಪ ನೋಡೋಣ. ಅದು ನೋಡಿ, ಅಲ್ಲೇ ಬರುತ್ತಿದ್ದಾರೆ ವೇಮುಲವಾಡ ಚಾಲುಕ್ಯ ವಂಶದ ಅರಸು ಹರಿಕೇಸರಿಯ ಆಸ್ಥಾನದಲ್ಲಿ ಮಹಾದಂಡನಾಯಕನಾಗಿರುವ ಆದಿಕವಿ ಪಂಪ. ಇವನು ಮಹಾಕವಿ. ಈತನು ಬರೆದಿರುವ ಆದಿಪುರಾಣ ಮತ್ತು ಪಂಪಹಾಸ ಬಹಳ ಪ್ರಸಿದ್ಧವಾಗಿದೆ. ಈತನು ಬರೆದ ವಿಕ್ರಮಾದಿತ್ಯ ವಿಜಯದ ಹಲವು ಸಾಲುಗಳನ್ನು ಕನ್ನಡ ಭಾಷಾ ಪ್ರೇಮ ಮತ್ತು ದೇಶಪ್ರೇಮವನ್ನು ಹುಟ್ಟಿಸುತ್ತದೆ. ಆ ಹಲವು ಸಾಲುಗಳನ್ನ ಅವರ ಮಾತುಗಳಿಂದಲೇ ಕೇಳೋಣ. ಯಾರು ಪ್ರತಿಬಂಧ ಮಾಡಿದರೂ ಈ ನನ್ನ ಮನಸ್ಸು ಮಾತ್ರ ವನವಾಸಿ ದೇಶ
ಉಳ್ಳವರು ಶಿವಾಲಯವು ಮಾಡುವರು ನಾಯಕ ಮಾಡಲಿ ಬಿಡವಲಯ್ಯ ಎಲ್ಲ ಕಾರ್ಯಕ್ರಮ ದೇಹವೇ ದೇವ ಶಿರವೇ ಹೊನ್ನ ಕಳಸವಯ್ಯ ಕೂಡಲ ಸಂಗಮ ದೇವ ಕೇಳೆಯ ಸ್ಥಾನಕ್ಕೆ ಅಳಿಯುವುದು ಜಂಗಮಕ್ಕೆ ಅಳಿಯುವುದಿಲ್ಲ. ನಾವೀಗ ನಂತರ ಶಿಸ್ಮಾನಕ್ಕೆ ಹೋಗೋಣ. ಸರಿ, ಈಗ ನಾವು ಎಷ್ಟನೇ ಶತಮಾನಕ್ಕೆ ಬಂದಿದ್ದೇವೆ? 15ನೇ ಶತಮಾನಕ್ಕೆ, 15th century. ಇದನ್ನು ನೋಡಿ, ಈಗ ನಾವು ಪ್ರತಿಯೊಬ್ಬ ಕನ್ನಡಿಗರು ಹೆಮ್ಮೆಯಿಂದ ಎದೆ ಉಬ್ಬಿಸಿ ಹೇಳುವ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಹಂಪೆ. ಅಲ್ಲಿ ಬರುತ್ತಿದ್ದಾರೆ ನೋಡಿ, ಅವರೇ ಪುರಂದರದಾಸ. ತಮ್ಮ ವೈಷ್ಣವ ಭಕ್ತಿ ಸಾಹಿತ್ಯದ ಮೂಲಕ ಜನರ ಜಾಗೃತಿಯನ್ನ ಮೂಡಿಸಿದ ಮಹಾನುಭಾವರು. ಇವರ ಪೂರ್ವಜ ನಾಮ ಶ್ರೀನಿವಾಸ ಅಂತ ಹೇಳಿದ್ದು, ಇವರು ಆಡಳಿತ ಶ್ರೀಮಂತರಿದ್ದು, ಇವರಿಗೆ ನವಕೋಟಿ ನಾರಾಯಣ ಅಂತ ಬಿರುದು ಸಹ ಇದ್ದು, ಒಂದು ಅದ್ಭುತ ಪ್ರಮಾಣದಿಂದ ತಮ್ಮ ಧನ ಸಂಪತ್ತನ್ನೆಲ್ಲ ದಾನ ಮಾಡಿ ನಂತರ ತಮ್ಮ ದಾಸ ಸಾಹಿತ್ಯದ ಮೂಲಕ ಜನಜಾಗೃತಿಯನ್ನ ಉಂಟು ಮಾಡ್ತಾ ಇದ್ದಾರೆ. ಇವರಿಗೆ ಕರ್ನಾಟಕ ಸಂಗೀತ ಪಿತಾಮಹ ಎಂಬ ಬಿರುದು ಇದೆ. ಅವರ ಒಂದು ಪ್ರಖ್ಯಾತ ದಾಸತ್ವವನ್ನ ಅವರ ಮಾಹಿತಿ ಹೇಳೋಣ. ಅದೇ ಪುರಂದರದಾಸ ಹೇಳಿದ ದಾಸತ್ವ. ಈಗ ನಾವು ನಂತರದ ಶತಮಾನಗಳಿಗೆ ಹೋಗೋಣ. ನಾವೀಗ 17ನೇ ಶತಮಾನಕ್ಕೆ ಬಂದಿದ್ದೇವೆ. ಹಾಗೂ ನಾವಿರುವ ಸ್ಥಳ ಮಲೆನಾಡಿನ ಒಂದು ಚಿಕ್ಕ ರಾಜ್ಯ ಕೆಳದಿದೆ. ಇಲ್ಲಿ ರಾಜ್ಯಭಾರ ಮಾಡ್ತಾ ಇರೋರು ವೀರರಾಣಿ ಕೆಳದಿ ಚೆನ್ನಮ್ಮ. ಇವಳು ಅಸಾಮಾನ್ಯ ಭೈರವಗಳು, ಸಾಹಸಗಳು. ಬನ್ನಿ, ಇವರ ಆಸ್ಥಾನದಲ್ಲಿ ಈ ದಿನ ಬಹಳ ಪ್ರಮುಖವಾದ ಘಟನೆ ನಡೆಯಲಿದೆ. ಅದು ಏನಂತ ನಾವೇ ನೋಡೋಣ. ಮಂತ್ರಿಗಳೇ, ನಾವು ಯುದ್ಧ